ಸ್ನೇಹಿತರೆ ನಮಸ್ಕಾರ. ಈ ತಮಿಳನನ್ನು ನೋಡಿ ಬಹುಶಃ ನಿಮಗೆ ಸ್ವಲ್ಪ ಅಚ್ಚರಿ ಆಗಿರ್ಬೋದು. ಏನಪ್ಪ ಇದು ಅಂತೇಳಿ. ಹೌದ್ರಿ, ಈ ಮಾಧ್ಯಮಗಳು ಅದರಲ್ಲೂ ಕೂಡ ಕೆಲವೊಂದಷ್ಟು ರಿಯಾಲಿಟಿ ಶೋಗಳು ಈ TRPಯ ವಿಚಾರದಲ್ಲಿ ನೈತಿಕತೆಯನ್ನು ಮರಿತಿದ್ದಾವೆ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ನೈತಿಕತೆಯನ್ನು ಮರೆಯೋದ್ರಿಂದ ಅದರ ಪರಿಣಾಮ ವೀಕ್ಷಕರ ಮೇಲೂ ಕೂಡ ಆಗ್ತಿದೆ, ಜೊತೆಗೆ ಆ ರಿಯಾಲಿಟಿ ಶೋನಲ್ಲಿ ಸ್ಪರ್ಧಿಗಳಾಗಿ ಯಾರು ಬರ್ತಾರೆ ನೋಡಿ ಅವರ ಮೇಲೂ ಕೂಡ ಆಗ್ತಿದೆ ಅನ್ನೋದನ್ನು ಈ ರಿಯಾಲಿಟಿ ಶೋಗಳ ಆಯೋಜಕರು ಅರ್ಥ ಮಾಡ್ಕೊಳ್ತಿಲ್ಲ ಅನ್ನೋದು ಪದೇ 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 ಸಾಬೀತಾಗ್ತಿದೆ. ಯಾವಾಗ ನೈತಿಕತೆಯನ್ನು ಬಿಟ್ಟು ಒಂದು ರಿಯಾಲಿಟಿ ಶೋ TRPಯ ಹಿಂದೆ ಹೋಗುತ್ತೋ ಆಗ ಇವೆಲ್ಲ ಸನ್ನಿವೇಶಗಳು ಕೂಡ ನಿರ್ಮಾಣ ಆಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಈಗ ನಡೆದಿರುವಂಥ ಘಟನೆ. ಹೌದು, ಇದು ಚಿಕ್ಕದಾದಂಥ ಘಟನೆ ಇರಬಹುದು ರೀ, ಆದರೆ ಇದರ ಹಿಂದಿನ ಪರಿಣಾಮ ಮತ್ತು ಇದೇ ರೀತಿ ಬೇರೆ ಬೇರೆ ಶೋಗಳಲ್ಲೂ ಕೂಡ ಆಗ್ತಿರುವಂಥದ್ದು ಒಂದು ರೀತಿಯಲ್ಲಿ ನಾವು ತುಂಬ ಸೀರಿಯಸ್ ಆಗಿ ಆಲೋಚನೆ ಮಾಡಬೇಕಾಗಿರುವಂಥ ವಿಚಾರ. ಮತ್ತು ಪ್ರಮುಖವಾಗಿ ಈ ರಿಯಾಲಿಟಿ ಶೋಗಳ ನಿರ್ಮಾಪಕರಾಗಿರ್ಬೋದು, ಆ ತಂಡದವರಾದರೂ ಕೂಡ ಇದರ ಬಗ್ಗೆ ಆಲೋಚನೆ ಮಾಡಬೇಕು. ನಾಳೆ ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೋ ಅಥವಾ ನಿಮ್ಮ ಮನೆಯಲ್ಲಿ ಯಾರೋ ಗಂಡು ಮಕ್ಕಳಿಗೆ ಈ ರೀತಿಯಾದಂತಹ ದೌರ್ಜನ್ಯಗಳು ನಡೀತು ಅಂತ ಹೇಳಿದ್ರೆ ಅದನ್ನು ನೀವು ಹೇಗೆ ಸಹಿಸಿಕೊಳ್ತೀರಾ, ಯಾವ ರೀತಿ ನೋಡ್ತೀರಾ ಅನ್ನೋದನ್ನು ಕೂಡ ನೀವು ಒಂದು ಸಲ ರಿಯಲೈಸೇಷನ್ ಮಾಡ್ಕೊಳ್ಳೋದು ಬೆಟರ್ ಅಂತೇಳಿ ಅನಿಸುತ್ತೆ. ಈಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನಲ್ಲಿ ಪ್ರಶಾಂತ್ ಸ್ಪರ್ಧಿಗಳಿಂದನೇ ಪದೇ ಪದೇ ಟ್ರೋಲ್ ಆಗ್ತಾ ಇದ್ದಾರೆ. ಬೆರಕೆ ಪ್ರಶಾಂತ್, ಗಂಡಸು ಪ್ರಶಾಂತ್, ಪ್ರಶಾಂತ್ ಗಂಡಸಲ್ಲ, ಈ ರೀತಿಯಾದಂತಹ ಪದೇ ಪದೇ ತಮಾಷೆಯ ನೆಪದಲ್ಲಿ ಹೇಳುವಂಥ ಪದಗಳೇ ಆತನನ್ನು ಮಾನಸಿಕವಾಗಿ ಜರ್ಜರಿತಗೊಳ್ಳುವಂತೆ ಮಾಡಿದೆ. ಏನೋ ಮಾಡೋಕ್ಕೋಗಿ ಇನ್ನೇನೋ ಮಾಡ್ತಿದ್ದಾರೆ ಈ ರಿಯಾಲಿಟಿ ಶೋನ ಒಂದಷ್ಟು ಜನ ನಿರ್ಮಾಪಕರು, ಸ್ಪರ್ಧಿಗಳು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ತಾವು ಮೇಲೆ ಹೋಗೋದಕ್ಕೋಸ್ಕರ ಇನ್ನೊಬ್ಬರನ್ನ ತುಳಿದು ಮೇಲೆ ಹೋಗ್ತಿದ್ದಾರೋ ಅಥವಾ ಇನ್ನೊಬ್ಬರನ್ನ ಅಪಹಾಸ್ಯ ಮಾಡಿ ಮೇಲೆ ಹೋಗ್ತಿದ್ದಾರೋ ಅಥವಾ ಇನ್ನೊಬ್ಬರನ್ನ ಕೀಳಾಗಿ ನೋಡಿ ಮೇಲೆ ಹೋಗುವಂಥದ್ದು, ಇವೆಲ್ಲದೂ ಕೂಡ ಯಾವ ರೀತಿಯಾದಂಥ ಸಂಪ್ರದಾಯ ಅನ್ನೋದು ಗೊತ್ತಾಗ್ತಿಲ್ಲ. ಇವಾಗಿನ ರಿಯಾಲಿಟಿ ಶೋಗಳು ಅಂದರೆ ಹೇಗಾಗಿದೆ ಅಂತ ಹೇಳಿದ್ರೆ ಏನಾದರೂ ಪ್ರ್ಯಾಂಕ್ ಇರಬೇಕು, ಆ ಪ್ರ್ಯಾಂಕು ಕೆಟ್ಟದಾಗಿರಬೇಕು, ಜೊತೆಗೆ ಒಂದು ಸಂಬಂಧಗಳು ಹುಟ್ಟಿಸುವಂಥದ್ದು. ಈಗ ಯಾರಿಗೋ ಒಬ್ಬರಿಗೆ X ಮತ್ತು Yಗೆ ಸಂಬಂಧ ಇದೆ ಅಂತೇಳಿ ಹುಟ್ಟಿಸುವಂಥದ್ದು, ಅಥವಾ A ಮತ್ತು Z ನಡುವೆ ಏನೋ ಆಗಬಾರ್ದು ಆಗ್ತಿದೆ ಅನ್ನುವಂತಹ ರೀತಿಯಲ್ಲಿ ಒಂದಷ್ಟು ಚಿತ್ರೀಕರಣಗಳನ್ನು ಮಾಡಿ ಬಿಡುವಂಥದ್ದು, ಜೊತೆಗೆ ಕೆಟ್ಟ ಪದಗಳನ್ನು ಬಳಸುವಂಥದ್ದು, ಡಬಲ್ ಮೀನಿಂಗ್ ಜೋಕ್ಸ್ಗಳನ್ನು ಹೆಚ್ಚಾಗಿ ಉಪಯೋಗಿಸುವಂಥದ್ದು, ಜೊತೆಗೆ ಕೆಲವೊಂದಷ್ಟು ಇಂಗ್ಲೀಷ್ ಬಾರದೇ ಇರುವಂಥ ಸ್ಪರ್ಧಿಗಳಿರ್ತಾರಲ್ಲ ಅವರನ್ನು ತುಂಬ ಕೆಟ್ಟದಾಗಿ ಬಳಕೆ ಮಾಡಿಕೊಳ್ಳುವಂಥದ್ದು, ಅವ್ರ ಹತ್ರ ಇಂಗ್ಲೀಷ್ ಹೇಳಿಸೋದು, ಅದನ್ನು ಇವರು ಮನೋರಂಜನೆಯಾಗಿ ಸ್ವೀಕರಿಸುವಂಥದ್ದು, ಜೊತೆಗೆ ಬಣ್ಣಗಳ ಮೇಲೆ ಈಗ ಕಪ್ಪಿದ್ರೆ ಅದರ ಮೇಲೆ ಅಪಹಾಸ್ಯ ಮಾಡುವಂಥದ್ದು, ಜೊತೆಗೆ ಅಪಾರ್ಥಗಳ ಬರುವಂತಹ ಪದಗಳನ್ನು, ಈಗ ಅಪಾರ್ಥಗಳು ಅಂತ ಹೇಳಿದ್ರೆ ಯಾವ ರೀತಿಯಾದರೂ ಅರ್ಥ ಬರ್ಬೋದು ಅಂಥ ಪದಗಳನ್ನು ಹೆಚ್ಚು ಬಳಕೆ ಮಾಡುವಂಥದ್ದು, ಈ ರೀತಿಯಾದಂಥ ಸನ್ನಿವೇಶಗಳು ಇತ್ತೀಚಿನ ರಿಯಾಲಿಟಿ ಶೋಗಳಲ್ಲಿ ಹೆಚ್ಚುತ್ತಿದೆ ಅನ್ನೋದಕ್ಕೆ ಸಾಕ್ಷಿ ಈಗ ನಡೀತಿರುವಂಥ ಘಟನೆಗಳು. ಒಂದು ಈ ಅಕ್ರಮ ಸಂಬಂಧ, ಇಲ್ಲ ಅವ್ರಿಗೆ ಇವ್ರ ಸಂಬಂಧ ಇದೆ, ಇವ್ರಿಗೆ ಅವ್ರ ಸಂಬಂಧ ಇದೆ ಅಂತೇಳಿ ಇವರೇ ಹುಟ್ಟಾಕೋದು, ಅಡ್ಡ ಹೆಸರು ಇಡುವಂಥದ್ದು, ಈ ರೀತಿಯಾದಂತಹ ಪದ್ಧತಿಗಳು ಈ ರಿಯಾಲಿಟಿ ಶೋಗಳಲ್ಲಿ ಹೆಚ್ಚಾಗ್ತಿರುವಂಥದ್ದು ಎಲ್ಲೋ ಒಂದು ಕಡೆ ಅಪಾಯಕಾರಿ ಮುಂದಿನ ದಿನಗಳಲ್ಲಿ ಅನ್ನೋದು 100% ಸತ್ಯ. ಇದಕ್ಕೆ ಪೂರಕವಾಗಿ ಈಗಾಗಲೇ ಗಿಚ್ಚಿಗಿಲಿಗಿಲಿ ಹಾಗೂ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮಗಳಲ್ಲಿ ಟ್ಯಾಲೆಂಟೆಡ್ ಕಲಾವಿದ ಅಂತೇಳಿ ಹೆಸರುವಾಸಿಯಾಗಿರುವಂಥ ಪ್ರಶಾಂತ್ ಗೌಡ ಈಗ ತನ್ನದೇ ಕಾರ್ಯಕ್ರಮದ ವಿರುದ್ಧ ಮತ್ತು ಆ ಆಯೋಜಕರ ವಿರುದ್ಧ, ಪ್ರತಿಸ್ಪರ್ಧಿಗಳ ವಿರುದ್ಧ ಒಂದಷ್ಟು ಆರೋಪಗಳನ್ನು ಮಾಡಿದ್ದಾನೆ ಮತ್ತು ಕಣ್ಣೀರು ಹಾಕಿ ಬೇಸರವನ್ನು ಹೊರಗಡೆ ಚೆಲ್ಲಿದ್ದಾನೆ. ಕೆಲವು ಬಾರಿ ಅಂತೂ ಪ್ರಶಾಂತು ಸಿಕ್ಕಾಬಟ್ಟೆ ಬೇಸರದಿಂದನೇ ಕೆಲವೊಂದು ವಿಚಾರಗಳನ್ನು ಹೇಳ್ತಾನೆ. ಈ ಪ್ರಶಾಂತಿಗೆ ಕರೆಯುವಂಥ ಮಾತುಗಳು ಕೂಡ ಹಾಗೆ ಇರ್ತದ್ರಿ. ಆತ ಪಾಪ ಮುಗ್ಧ, ಕೆಲವೊಂದು ವಿಚಾರದಲ್ಲಿ ಜೋರಿದ್ದಾನೆ, ಕೆಲವೊಂದು ವಿಚಾರದಲ್ಲಿ ಮುಗ್ಧ, ಅದನ್ನೇ ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ. ಬೆರಕೆ ಪ್ರಶಾಂತ್ ಅಂತಲೂ ಕೂಡ ಕರೀತಾರೆ, ನೀನು ಗಂಡ್ಸ್ ಅಂತಲೂ ಕೂಡ ಪದೇ ಪದೇ ಪ್ರಶಾಂತ್ನ ಪ್ರಶ್ನೆ ಮಾಡ್ತಾರೆ. ತಮಾಷೆ ಹೆಸರಿನಲ್ಲಿ ಅನೇಕ ಬಾರಿ ಪ್ರಶಾಂತಿಗೆ ಇನ್ಸಲ್ಟ್ ಆಗಿದೆ, ಆದರೂ ಕೂಡ ಪ್ರತಿ ಬಾರಿ ಇದನ್ನೆಲ್ಲ ತಮಾಷೆಯಾಗಿ ಪ್ರಶಾಂತ್ ಸ್ವೀಕರಿಸಿದ್ದಾನೆ. ಆದರೆ ಈ ಬಾರಿ ಮಾತ್ರ ಪ್ರಶಾಂತ್ ತನ್ನ ಬೇಸರವನ್ನು ಹೊರಗಡೆ ವ್ಯಕ್ತಪಡಿಸಿದ್ದಾನೆ. ಇದು ಎಕ್ಸ್ಟ್ರೀಮ್ ಆಯಿತು ಅಂತ ಹೇಳಿ ಪ್ರಶಾಂತ್ ಕಣ್ಣೀರನ್ನು ಸುರಿಸಿದ್ದಾನೆ. ಆದರೆ ಕೊನೆಗೆ ಅಲ್ಲಿ ಆಗಿದ್ದೇ ಬೇರೆ. ಬಾಯ್ಸ್ ವರ್ಸಸ್ ಗರ್ಲ್ಸು ಪ್ರೀ ಫಿನಾಲೆ ವೇದಿಕೆ ಮೇಲೆ ದೊಡ್ಡ ಹೈಡ್ರಾಮವೇ ನಡೀತು. ಇತ್ತೀಚೆಗಷ್ಟೇ ಪ್ರಶಾಂತ್ ಲೇಡಿ ಗೆಟಪ್ಪನ್ನು ಹಾಕಿದಾಗ ಈ ಪ್ರಶಾಂತ್ಗೆ ಸೀಮಂತವನ್ನು ಮಾಡಲಾಗಿತ್ತು. ಇದರ ಮುಂದುವರೆದ ಭಾಗವಾಗಿ ಮಗುವಾಗಿದೆ ಅಂತ ಹೇಳ್ಬಿಟ್ಟು ಕಂಟೆಂಟನ್ನು ಸೃಷ್ಟಿ ಮಾಡಲಾಗಿತ್ತು. ಮಗುವಿನ ಗೊಂಬೆಯನ್ನು ಅನುಪಮ ಹೊತ್ತು ತರ್ತಾರೆ. ತಾಯಿಯನ್ನು ಮಗು ಮಿಸ್ ಮಾಡಿಕೊಳ್ತಿದೆ. 3 ವಾರಗಳ ಹಿಂದಷ್ಟೇ ನಮ್ಮ ವೇದಿಕೆಯಲ್ಲಿ ತುಂಬು ಗರ್ಭಿಣಿಯಾದಂತಹ ಸೀಮಂತ ನಡೆದಿತ್ತು. ಕಳೆದ ವಾರವಷ್ಟೇ ಆ ಗರ್ಭಿಣಿ ಗಂಡು ಮಗುವಿಗೆ ಜನ್ಮವನ್ನು ನೀಡಿದ್ದಾಳೆ. ನಮಗೆಲ್ಲ ಗೊತ್ತಾಗಬಾರ್ದು ಅಂತ ಹೇಳ್ಬಿಟ್ಟು ಸೀಕ್ರೆಟ್ ಆಗಿ ಇಟ್ಟಿದ್ರು. ನಮ್ಮ ತಂಡಕ್ಕೆ ಗೊತ್ತಾದ ಕೂಡಲೇ ಮಗುವನ್ನು ಕರ್ಕೊಂಡು ಬಂದಿದ್ದಾರೆ. ಈಗ ಆ ಮಗುವನ್ನು ತಾಯಿಗೆ ನೀಡುವಂಥ ಸಂದರ್ಭ ಅಂತ ಹೇಳ್ಬಿಟ್ಟು ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಿಬಿಡ್ತಾರೆ. ಆ ಬಳಿಕ ಮಗುವನ್ನು ಇಟ್ಕೊಂಡು ಸೂರಜ್ ಪ್ರಶಾಂತ್ ಅವರ ಕಾಲೆಳಿತಾರೆ. ಆನಂತರ ಮಗು ಬಗ್ಗೆ ತಾಯಿ ಹೇಳಬೇಕು ಅಂತಲೂ ಕೂಡ ಪ್ರಶಾಂತನ ವೇದಿಕೆಗೆ ಕರೀತಾರೆ.
ವೇದಿಕೆಗೆ ಬಂದಂಥ ಪ್ರಶಾಂತ್ ಮಗು ಬಗ್ಗೆ ಅಥವಾ ಈ ತಮಾಷೆ ಬಗ್ಗೆ ಮಾತನಾಡ್ಬೋದು ಅಂತೇಳಿ ಅಂದ್ಕೊಂಡಿದ್ರು. ಬಟ್ ವೆರಿ ಶಾಕಿಂಗ್ ಆ್ಯಂಡ್ ಸರ್ಪ್ರೈಸ್ ಅನ್ನುವಂತೆ ಪ್ರಶಾಂತ್ ತನ್ನ ಮನಸ್ಸಿನಲ್ಲಿದ್ದಂಥ ಮಾತನ್ನೇ ಹೊರಗಡೆ ಹಾಕ್ತಾನೆ. ಏನು, ನೇರವಾಗಿ ಬಂದವನು ಒಂದು ಸಲ ಸರಿ, 2 ಸಲ ಸರಿ, ಪ್ರತಿ ಬಾರಿ ಅದನ್ನೇ ಮಾಡಿದರೆ ಬೇಜಾರಾಗ್ತದೆ. ನಮ್ಮ ಮನೆ ಹೊರಗಡೆ ಎಲ್ಲ ಅದನ್ನೇ ಮಾತನಾಡಿಕೊಳ್ತಾರೆ. ಗಂಡಸಲ್ಲ ಹೆಂಗಸು ಅನ್ನೋದನ್ನು ಪ್ರತಿ ಬಾರಿಯೂ ಕೂಡ ಮಾಡಿದರೆ ಸರಿಯಲ್ಲ ಅಂತೇಳಿ ಅನಿಸುತ್ತೆ. ಇದನ್ನು ಸ್ಟಾಪ್ ಮಾಡಿದರೆ ಒಳ್ಳೆಯದು ಅನ್ನೋದು ನನ್ನ ಅನಿಸಿಕೆ. ಹೀಗಂತೇಳಿ ಪ್ರಶಾಂತ್ ತನ್ನ ಮನಸ್ಸಿನ ಮಾತನ್ನು ಹೊರ ಹಾಕ್ತಾನೆ. ಅದಕ್ಕೆ ಇದೆಲ್ಲ ತಮಾಷೆಗಲ್ವ ಮಾಡೋದು ಅಂತ ಹೇಳ್ಬಿಟ್ಟು ಅನುಪಮ ಸಮರ್ಥನೆ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ರು. ಸೀಮಂತವನ್ನು ಮಾಡಿಸ್ಕೊಂಡೆ ಸರಿ, ಮಗು ಎಲ್ಲ ಯಾಕೆ ಬೇಕು, ಇದೆಲ್ಲ ಎಕ್ಸ್ಟ್ರೀಮ್ ಅಲ್ವಾ, ಇದೆಲ್ಲ ಯಾಕೆ ಬೇಕು ಅಂತೇಳಿ ಕೇಳ್ತಿರೋದು. ಕಂಟೆಂಟ್ಗಾಗಿ ನಮ್ಮನ್ನು ನಾವು ಏನೇನೋ ಅನ್ನಿಸ್ಕೊಳ್ಬೇಕಾ, ಆಗಲ್ಲ ಅಲ್ವಾ. ಹೀಗಂತೇಳಿ ಕಟುವಾಗಿ ಪ್ರಶಾಂತ್ ಪ್ರಶ್ನೆಯನ್ನು ಮಾಡ್ತಾನೆ. ಆಗ ನೀವೇ ದಾರಿ ಮಾಡಿಕೊಟ್ಟು ಈಗ ಹೀಗಂದರೆ ಹೇಗೆ, ಹೀಗೆಲ್ಲ ಆಗೋದು ಅದಕ್ಕೆ ಅಲ್ವಾ ಅಂತಲೂ ಕೂಡ ಚೈತ್ರ ಕುಂದಾಪುರ ಖಡಕ್ಕಾದಂಥ ಪ್ರಶ್ನೆಯನ್ನು ಕೇಳ್ತಾಳೆ. ದಾರಿ ಮಾಡಿಕೊಟ್ಟೆ ಅಂಥೇಳಿ ಮಾತ್ರಕ್ಕೆ ತುಳಿದು ಬಿಟ್ಟು ಹೀಯಾಳಿಸುವಂಥ ಮಟ್ಟಕ್ಕೆ ಹೋಗ್ತೀರಾ ಅಂತಲೂ ಕೂಡ ಪ್ರಶಾಂತ್ ಪ್ರಶ್ನೆಯನ್ನು ಕೇಳ್ತಾರೆ. ಪ್ರತಿ ಬಾರಿ ಗಂಡಸಲ್ಲ ಅಂತೇಳಿ ಹೇಳ್ತಾ ಪ್ರತಿ ಬಾರಿ ಬಾಯಿಗೆ ಬಂದಂಗೆ ಮಾತನಾಡ್ತಾರೆ. ನಾವೇನು ಮಾಡಬೇಕು ಅಲ್ವಾ, ನಾನೇನು ಕೇಳಲ್ಲ ಅಂತ ಹೀಗೆಲ್ಲ ಹೇಳಿ ನನಗೆ ಬೇಸರವನ್ನು ತರಿಸ್ತೀರಾ ನೀವು ಅಂತೇಳಿ ಕಣ್ಣೀರನ್ನು ಪ್ರಶಾಂತ್ ಸುರಿಸ್ತಾನೆ. ಇದನ್ನು ಕಂಡಂಥ ಹುಡುಗಿರು ಶಾಕ್ ಆಗ್ತಾರೆ. ಇನ್ಮೇಲೆ ನಿಮ್ಮ ಹೆಸರು ತಗೊಳ್ಳೋದಿಲ್ಲ, ನಗೋದೂ ಇಲ್ಲ ಅಂತಲೂ ಕೂಡ ಪ್ರಿಯ ಸವದಿ ಎಲ್ಲರ ಪರವಾಗಿ ನಾನು ಸಾರಿ ಕೇಳ್ತೀನಿ, ಐ ಆಮ್ ಸಾರಿ ಅಂತೇಳಿ ಅನುಪಮ ಗೌಡ ಕೂಡ ಹೇಳ್ತಾರೆ. ಗಂಡಸಲ್ಲ ಅಂದಾಗ ನೋವಾಗ್ತದೆ, ಕಂಟೆಂಟ್ಗಾಗಿ ಸಾಯಿಕು ರೆಡಿ ಅಂತಾರೆ ಐಶ್ವರ್ಯ. ಗಂಡಸಲ್ಲ ಅಂದಾಗ ನೋವಾಗ್ತದೆ, ಕಂಟೆಂಟ್ಗಾಗಿ ಸಾಯಿಕು ರೆಡಿ ಅಂತಾರೆ ಐಶ್ವರ್ಯ ಅಂತೇಳಿ ಪ್ರಶಾಂತ್ ಹೇಳಿದಾಗ ಐಶ್ವರ್ಯ ಸಿಂಧುಗೆ ಸಹ ಕ್ಷಮೆಯನ್ನು ಕೇಳ್ತಾರೆ. ಇಷ್ಟು ದಿನಕ್ಕೆ ಪ್ರಶಾಂತ್ ಈಗ ಧ್ವನಿ ಎತ್ತಿದ್ರಲ್ಲ ಅಂತೇಳ್ಬಿಟ್ಟು ವೀಕ್ಷಕರು ಈಗ ಕಮೆಂಟ್ಸ್ಗಳನ್ನು ಹಾಕ್ತಿದ್ದಾರೆ. ಮಗುಗೆ ಏನು ಹೆಸರು ಇಡಬೇಕು ಇಡಿ ಅಂತ ಹೇಳ್ಬಿಟ್ಟು ನಕ್ಕು ಓಡ್ತಾರೆ ಪ್ರಶಾಂತ್. ಆ ಮೂಲಕ ತಾವು ಮಾಡಿದ್ದು ಪ್ರಾಂಕ್ ಅಂತೇಳಿ ಪ್ರಶಾಂತ್ ಸ್ಪಷ್ಟಪಡಿಸ್ತಾರೆ. ಆದರೆ ಇದು ಸತ್ಯ ಅನ್ನೋದು ಮಾತ್ರ ನಾವೆಲ್ಲರೂ ಕೂಡ ಸ್ವೀಕರಿಸಲೇಬೇಕು. ಒಂದು ಸಲದಲ್ಲಿ ಇವೆಲ್ಲದೂ ಕೂಡ ಓಕೆ ಫೈನ್, ಇನ್ನು ಈ ರೀತಿಯಾದಂಥ ಕಂಟೆಂಟ್ಗಳನ್ನು ಸೃಷ್ಟಿ ಮಾಡಬಾರ್ದು, ಆ ರೀತಿಯಾದಂಥ ಒಂದು ಸಂದೇಶವನ್ನು ಕೊಟ್ಟಿದ್ದು ಕೂಡ ಸರಿಯೇ. ಆದರೆ ಇಲ್ಲಿ ಒಂದಂತೂ ಕ್ಲಿಯರಾಗಿ ನೀವು ಅರ್ಥ ಮಾಡ್ಕೊಬೇಕು, ಇವೆಲ್ಲದಕ್ಕೂ ಕೂಡ ಎಕ್ಸ್ಟ್ರೀಮೇ, ನೋ ಡೌಟ್. ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಇನ್ಯಾರನ್ನೋ ಹೀಯಾಳಿಸಿ ಅವರನ್ನು ಕೆಟ್ಟ ಲೆವೆಲಿಗೆ ಕರ್ಕೊಂಡೋಗಿ ಆಮೇಲೆ ಸಂಬಂಧಗಳನ್ನು ಸೃಷ್ಟಿಸಿ ಎಂಜಾಯ್ಮೆಂಟ್ ತೆಗೆದುಕೊಳ್ಳೋದು, TRP ತೆಗೆದುಕೊಳ್ಳೋದು ಎಷ್ಟು ಸರಿ. ಈಗ ನೋಡಿ, ಇನ್ನೊಂದು ವಾಹಿನಿಯಲ್ಲಿ ಬರುತ್ತಲ್ವ, ಅಲ್ಲೂ ಕೂಡ ಹಾಗೆ. ಈಗ ಗಗನ ಗಿಲ್ಲಿ, ಈ ಡ್ರೋನ್ ಪ್ರತಾಪು ಗಗನ, ಈ ರೀತಿಯಾದಂಥ ಸಂಬಂಧಗಳನ್ನು ಸೃಷ್ಟಿಸೋದು TRPಗೋಸ್ಕರ. ಮೊನ್ನೆಷ್ಟೇ ಗಗನ ತಮ್ಮ ಬೇಸರವನ್ನು ಹೊರಗಡೆ ಹಾಕಿದ್ರು ನೋಡಿ. ಅದೇ ರೀತಿ ಇನ್ನೊಂದು ವೇದಿಕೆಯಲ್ಲಿ ಬೇರೆ ಯಾರ ನಡುವೆನೋ ಏನೋ ಒಂದು ಸಂಬಂಧಗಳನ್ನು ಸೃಷ್ಟಿ ಮಾಡೋದು, ಕಾಮಿಡಿ ಪೀಸ್ಗಳ ರೀತಿ ನೋಡೋದು, ಏನೋ ಸ್ವಲ್ಪ ದಡ್ರಿದ್ರೆ ಅವರನ್ನು ಬೇರೆ ರೀತಿ ಪೋರ್ಟ್ರೇಟ್ ಮಾಡುವಂಥದ್ದು, ಇಂಗ್ಲೀಷ್ ಬಾರದೇ ಇದ್ದರೆ ಅದನ್ನೇ ಬೇರೆ ರೀತಿಯಲ್ಲಿ ಪೋರ್ಟ್ರೇಟ್ ಮಾಡುವಂಥದ್ದು. ಈ ರೀತಿ ಅಂದರೆ ಏನೋ ಒಂದು ಮಾಡೋಕ್ಕೋಗಿ ಇನ್ನೇನೋ ಮಾಡ್ತಾರೆ. ಪರಿಣಾಮ ಏನಾಗ್ತದೆ, ಅದು ಮಾನಸಿಕವಾಗಿ ಇವ್ರ ಮೇಲೆ ಭಾರಿ ಅಡ್ಡ ಪರಿಣಾಮಗಳನ್ನು ಬೀರುವಂತೆ ಮಾಡ್ತದೆ. ಯಾರ ಮೇಲೆ? ಸ್ಪರ್ಧಿಗಳ ಮೇಲೆ. ತಪ್ಪದು. ಯಾಕಂತೇಳಿದ್ರೆ TRPಗೋಸ್ಕರ, ನಿಮ್ಮ ತೆವರಿಗೋಸ್ಕರ ಇನ್ನೊಬ್ಬರ ಮಾನವನ್ನು ತೆಗೆಯುವಂಥದ್ದು ಎಷ್ಟು ಸರಿ ಅನ್ನುವಂಥದ್ದು ಮೊದಲ ಪ್ರಶ್ನೆ. ಎರಡನೇದು, ಈ ರೀತಿ ಮಾಡಲೇಬಾರ್ದು ಯಾರೂ ಕೂಡ. ಕೆಲವೊಂದಷ್ಟು ಅಸಹ್ಯಕರ ಪದಗಳನ್ನು ಬಳಕೆ ಮಾಡ್ತಾರೆ, ಡಬಲ್ ಮೀನಿಂಗ್ ಜೋಕ್ಗಳನ್ನು ಬಳಕೆ ಮಾಡುವಂಥದ್ದು. ಇವೆಲ್ಲದೂ ಕೂಡ ವೇದಿಕೆ ಮೇಲೆ ಆಗಬಾರ್ದು. ಕಾರಣ ಏನು ಅಂತ ಹೇಳಿದ್ರೆ, ಇವೆಲ್ಲದೂ ಕೂಡ ಫ್ಯಾಮಿಲಿ ಕೂತ್ಕೊಂಡು ನೋಡುವಂತಹ ಶೋಗಳ್ರಿ. ಏನು ಸಂದೇಶವನ್ನು ನೀವು ಕೊಡ್ತಿದ್ದೀರಾ ಜನರಿಗೆ? ಡಬಲ್ ಮೀನಿಂಗ್ ಜೋಕ್ಸ್ಗಳನ್ನು ಹೇಳಿ ಯಾವ ಖುಷಿಯನ್ನು ನೀವು ಜನರಿಗೆ ಹಂಚುತ್ತಿದ್ದೀರಾ? ಅಂದರೆ ಮುಂಚೆ ಎಲ್ಲ ಡಬಲ್ ಮೀನಿಂಗ್ ಜೋಕ್ಸಲ್ಲೇ ನಗ್ತಾ ಇದ್ದಿದ್ದಾ? ಬೇರೆ ಜೋಕ್ಸ್ಗಳು ಇರಲೇ ಅಲ್ವಿಲ್ಲ. ಎಲ್ಲ ರೀತಿಯಾದಂಥ ಜೋಕ್ಸ್ಗಳಿದ್ದಾವೆ. ನೀವು ಒಂದನ್ನೇ ಹಿಡ್ಕೊಂಡು ಈ ರೀತಿ ಮಾಡೋದು ತುಂಬ ಅಪಾಯಕಾರಿ ಅನ್ನೋದು ಈ ಜನರ ಅಭಿಪ್ರಾಯ. ಈಗ ಸಾಕಷ್ಟು ಜನ ವೀಕ್ಷಕರು ಪ್ರಶಾಂತ್ ಮಾಡಿರುವಂಥ ವಿಚಾರದಲ್ಲಿ ಅಥವಾ ಪ್ರಸ್ತಾಪ ಮಾಡಿದ್ರಲ್ಲಿ ಸತ್ಯ ಇದೆ, ಇದು ತುಂಬ ಚರ್ಚೆ ಆಗಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಧ್ವನಿಯನ್ನು ಎತ್ತಿದ್ದಾನೆ. ಈ ರೀತಿಯಾಗಿ ಅವಮಾನಿಸುವಂಥ ಕೆಲಸವನ್ನು ಈಗ ನೋಡಿ, ಮೊನ್ನೆ ಒಂದೆಲ್ಲೋ ನೋಡಿದೆ, ಈ ತೆಲುಗು ರಿಯಾಲಿಟಿ ಶೋನಲ್ಲೂ ಕೂಡ ಹಿಂಗೆ ಅಂತೆ. ಈ ಕನ್ನಡದ ನಟಿಗೆ ಅಲ್ಲಿ ರೌಡಿ ಬೇಬಿ ಇದ್ದಾಳ ನಿಶಾ ರವಿಕೃಷ್ಣನ್, ಅವರಿಗೆ ಅಲ್ಲಿ ಆ ಸೀರಿಯಲ್ನ ನಾಯಕ ನಟ ಬಲವಂತವಾಗಿ ತುಟಿಗೆ ಲಿಪ್ಸ್ಟಿಕ್ಕನ್ನು ಹಚ್ಕೊಂಡು ಮುತ್ತ ನೀಡುವಂತಹ ಒಂದು ಟಾಸ್ಕು. ಈ ರೀತಿಯಾದಂಥ ಟಾಸ್ಕ್ಗಳನ್ನು ಕೊಟ್ಟು ಏನು ಸಂದೇಶವನ್ನು ಕೊಡ್ತಾರೆ, ಏನು ಮಾಡಕ್ಕೆ ಹೊರಟಿದ್ದಾರೆ, ಇವರೆಲ್ಲ ಏನು ಉದ್ದೇಶದಿಂದ ಈ ರೀತಿ ಮಾಡ್ತಿದ್ದಾರೆ ಅನ್ನೋಂಥ ಪ್ರಶ್ನೆಗಳನ್ನು ನಾವೆಲ್ಲರೂ ಕೂಡ ಕೇಳಲೇಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿರೋದು ಮಾತ್ರ ದುರಂತ. ಇನ್ನಾದರೂ ಕೂಡ ಈ ರಿಯಾಲಿಟಿ ಶೋಗಳ ರೀತಿ ನೀತಿ ಬದಲಾಗದೇ ಇದ್ದರೆ ಜನರು ಇವುಗಳ ಬಗ್ಗೆ ಇನ್ನಷ್ಟು ಅಸಹ್ಯದಿಂದ ನೋಡೋದ್ರಲ್ಲಿ ಡೌಟೇ ಇಲ್ಲ. ಇದರ ಬಗ್ಗೆ ತುಂಬ ಗಂಭೀರವಾಗಿ ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕು ಅಂತ ಹೇಳಿ ಅನಿಸುತ್ತೆ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ರಿಯಾಲಿಟಿ ಶೋಗಳ ಕೀಳು ಮಟ್ಟದ ಅಭಿರುಚಿಯ ಬಗ್ಗೆ?
ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ನಿಮಗೆ ಇದೇ ಈ ರೀತಿಯಾದಂತಹ ಬೇರೆ ಬೇರೆ ಕಾನ್ಸೆಪ್ಟ್ಗಳು ನಿಮಗೆ ಇಷ್ಟ ಆಗ್ತಾ ಇರ್ಬೋದು, ಅದ್ರ ಬಗ್ಗೆನೂ ಕೂಡ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಅಂತೇಳಿ ಹೇಳ್ತಾ ಈ ಸ್ಟೋರಿಯನ್ನು ಮುಗಿಸ್ತಿದ್ದೇನೆ. ಧನ್ಯವಾದ.